ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ಸ್ ಮಾಡಿ. ಹಲೋ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಟಾಣಿ ಅವಲಕ್ಕಿ ಹೇಗೆ ಮಾಡೋದಂತ ತೋರಿಸಿಕೊಡ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಬಟಾಣಿ ತಗೊಂತಿದ್ದೆ. ಅದನ್ನು 5 ಗಂಟೆಯಿಂದ 6 ಗಂಟೆ ಕಾಲ ನೆನೆಸಿ ಇಡ್ತಿ. ನೆಂದಾಯ್ತು. ಈಗ ಚೆನ್ನಾಗಿ ತೊಳೆದು ತಗೊಂಡಿದ್ದಿ. 1 ಚಮಚ ಎಣ್ಣೆ ಹಾಯ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಯ್ಕೊಂತಿದ್ದಿ. ಇದೊಂದು ಒಗ್ಗರಣೆ ಥರ ಇರುತ್ತೆ. ಅದನ್ನು ಮಗ್ಚ್ಕೊಂಡು ನೆನೆಸಿ ಇಟ್ಟಿದ್ದು ಕಡ್ಲಿನ ಅದಕ್ಕೆ ಸೇರಿಸ್ಕೊತಾ ಇದ್ದಿ. ನಾನು ಬಿಳಿ ಕಡ್ಲಿ ತಗೊಂಡಿದ್ದಿ. ನೀವು ಬಿಳಿ ಕಡ್ಲಿನೇ ತಗೊಳ್ಳಿ. ಅಂಗಡಿಗೆ ಹೋಗಿ ಬಿಳಿ ಕಡ್ಲಿ ಕೊಡಿ ಅಂದ್ರೆ ಕೊಡ್ತಾರೆ ಅವ್ರು, ಬಿಳಿ ಬಟಾಣಿ ಅಂತ ಹೇಳಿ. ನಮ್ಮ ಕಡೆ ಎಲ್ಲ ಇದು ಒಳ್ಳೆ ಫೇಮಸ್ ಇತ್ತು. ಹಾಗೆ ಟೇಸ್ಟು ಇರುತ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ. ಒಂದು ಸ್ವಲ್ಪ ಉಪ್ಪು ಹಾಯ್ಕೊಂತಿ. ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದಿ. ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಯ್ಕೊಂಡು ಬೇಯುವಷ್ಟು ಹಾಕಿದ್ರೆ ಸಾಕು, ಜಾಸ್ತಿ ಹಾಕಂಗ್ಲಿ ಅಂತಿಲ್ಲ. ಕುಕ್ಕರ್ ಮುಚ್ಚಿ 3 ವಿಸಿಲ್ ಕೂಗಿಸ್ತಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ ಹಾಕ್ತಾ ಇದ್ದಿ. ಒಂದು 5 ಒಣಗಟ್ಟಿ ಮೆಣಸು ಹಾಕ್ತಿದ್ದಿ. ಕೆಲವ್ರು ಮೆಣಸಿಗೆ ವಾಯಿ ಕಾಡಂತ್ರ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಯ್ಕೊಂತಿದ್ದಿ. ಇದನ್ನೀಗ ನಾವು ಹೊಡಿ ಮಾಡ್ಕಣಕ ಮಿಕ್ಸಿಗೆ ಹಾಯ್ಕೊಂತಿದ್ದಿ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ವಲ್ಪ ಹುಳಿ ಹಾಯ್ಕೊಂತಿ. ಇದನ್ನು ಹುಡಿ ಮಾಡ್ಕೊಂಬ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸ್ಮೆ ಹಾಯ್ಕಣಿ, 1 ಚಮಚ ಅಷ್ಟು ಸಾಕು. ಒಂಚೂರು ಉದ್ದಿನ ಬೇಳೆ, ಇದಕ್ಕೂ ಕರ್ಬೇವಿನ ಸೊಪ್ಪು ಹಾಯ್ಕಣಿ. ಕರ್ಬೇವಿನ ಸೊಪ್ಪು ಹಾಯ್ಕೊಂಡು ಒಳ್ಳೆ ಸ್ಮೆಲ್ ಘಮ ಒಳ್ಳೆ ಇರುತ್ತೆ. ಸ್ವಲ್ಪ ಅವಲಕ್ಕಿ ತಗೊಂತಿದ್ದಿ. ನಾನು ನಮ್ಗೆ ಎಷ್ಟು ಬೇಕು ಅಷ್ಟು ತಗೊಂತಿದ್ದಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಅವಲಕ್ಕಿ ತಗೊಳ್ಳಿ. ಇದಕ್ಕೆ ರುಬ್ದಂಥ ಮಸಾಲಿನ ಹಾಯ್ಕೊಂತಿದ್ದಿ, ಮಿಕ್ಸಿ ರುಬ್ಬದ್ದು. ಮತ್ತು ಹುರ್ಕೊಂಡದು ಉದ್ದಿನ ಬೇಳೆ, ಸಾಸಿವೆ, ಬೇವಿನ ಸೊಪ್ಪನ್ನು ಸೇರಿಸ್ಕೊಂತಿದ್ದಿ. ಒಂಚೂರು ಅರಿಶಿನ ಹಾಯ್ಕೊಂತಿ. ಕಾಯಿ ತುರಿ ಹೆರ್ಕೊಂಡದು ಹಾಯ್ಕೊಂತಿದ್ದಿ. ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕ. ಒಳ್ಳೆ ಹಿಚ್ಕಿ ಒಳ್ಳೆ ಮಿಕ್ಸ್ ಕೊಡ್ಕ. ನಾನು ಈ ಕಲರ್ ಬಂತು ಈಗ ಮಿಕ್ಸ್ ಮಾಡ್ರ ಮೇಲೆ.